ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ನಿವೃತ್ತಿ ಜೀವನ ಅಂದ್ರೆ ನೆಮ್ಮದಿಯಾಗಿರ್ಬೇಕು. ಪ್ರತಿ ತಿಂಗಳು ಕೈ ತುಂಬಾ ಪೆನ್ಷನ್ ಬರಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆ. ಅದಕ್ಕಾಗಿಯೇ NPS ಅಂದ್ರೆ ರಾಷ್ಟ್ರೀಯ ಪಿಂಚಣಿ ಯೋಜನೆಯಲ್ಲಿ ಹಣ ಹೂಡಿಕೆ ಮಾಡ್ತಾರೆ ಜನ. ಆದ್ರೆ ಈಗ ಕೇಂದ್ರ ಸರ್ಕಾರ ಈ ಯೋಜನೆಯಲ್ಲಿ ಭಾರಿ ಬದಲಾವಣೆ ಮಾಡಿದೆ. ಈವರೆಗೆ ನೀವು ನಿವೃತ್ತಿಯಾದಾಗ ಬರೀ 60% ಹಣ ಮಾತ್ರ ಕೈಗೆ ಸಿಗ್ತಾ ಇತ್ತು. ಆದ್ರೆ ಈಗ ಬರೋಬ್ಬರಿ 80% ಹಣವನ್ನ ನೀವು ಡ್ರಾ ಮಾಡ್ಕೊಳ್ಬಹುದು. ಇದು ಕೇಳೋಕೆ ಖುಷಿ ಸುದ್ದಿ ಅನ್ಸಿದ್ರು ಇದರಲ್ಲಿರೋ ಒಂದು ಲೆಕ್ಕಾಚಾರ ನಿಮ್ಮ ನಿದ್ದೆ ಕೆಡಿಸೋದು ಗ್ಯಾರಂಟಿ. ಅಷ್ಟಕ್ಕೂ ಏನಿದು ಹೊಸ ರೂಲ್ಸ್? ಇದರ ಅಸಲಿ ಆಟ ಏನು ನೋಡೋಣ ಬನ್ನಿ ಕಂಪ್ಲೀಟ್ ಆಗಿ. NPS ನಿಯಮದ ಪ್ರಕಾರ ಈವರೆಗೆ ನೀವು ರಿಟೈರ್ಡ್ ಆದಾಗ ಒಟ್ಟು ಹಣದಲ್ಲಿ 40% ಹಣವನ್ನ ಪೆನ್ಷನ್ಗಾಗಿ ಇಡ್ಲೇಬೇಕಿತ್ತು. ಆದ್ರೆ ಈಗ ಬರೀ 20% ಇಟ್ರೆ ಸಾಕು ಅಂತ ಸರ್ಕಾರ. ಇದರಿಂದ ಮನೆ ಕಟ್ಟೋಕೆ ಅಥವಾ ಮಕ್ಕಳ ಮದುವೆಗೆ ದೊಡ್ಡ ಮೊತ್ತದ ಹಣ ಕೈಗೆ ಸಿಗುತ್ತೆ ಅನ್ನೋದು ನಿಜ. ಆದ್ರೆ ನೀವು ಪೆನ್ಷನ್ ಸ್ಕೀಮ್ಗೆ ಹಾಕುವ ಹಣ ಕಮ್ಮಿ ಆದ್ರೆ ವಯಸ್ಸಾದ ಕಾಲದಲ್ಲಿ ನಿಮ್ಮ ಕೈಗೆ ಬರೋ ಮಂತ್ಲಿ ಪೆನ್ಷನ್ ಕೂಡ ತುಂಬಾನೇ ಕಡಿಮೆ ಇರುತ್ತೆ ಅನ್ನೋದನ್ನ ಮರಿಬಾರ್ದು. ಹಾಗೆ ಒಂದು ಸಿಂಪಲ್ ಲೆಕ್ಕಾಚಾರ ನೋಡ್ಕೊಂಡು ಬರೋಣ. ನಿಮಗೆ 60 ವರ್ಷ ಆದ್ಮೇಲೆ ಪ್ರತಿ ತಿಂಗಳು 1 ಲಕ್ಷ ರೂಪಾಯಿ ಪೆನ್ಷನ್ ಬೇಕು ಅಂತ ಇಟ್ಕೊಳ್ಳಿ. ನೀವು ಹೊಸ ರೂಲ್ಸ್ ಪ್ರಕಾರ ಬರೀ 20% ಹಣವನ್ನ ಮಾತ್ರ ಪೆನ್ಷನ್ ಸ್ಕೀಮ್ಗೆ ಹಾಕ್ತೀನಿ ಅಂದ್ರೆ ನೀವು ಈಗಿನಿಂದಲೇ ತಿಂಗಳಿಗೆ ಬರೋಬ್ಬರಿ 76,000 ರೂಪಾಯಿ ಉಳಿತಾಯ ಮಾಡ್ಬೇಕು. ಯಾಕಂದ್ರೆ ನಿಮ್ಮ ಹತ್ರ ಕನಿಷ್ಠ 9.5 ಕೋಟಿ ರೂಪಾಯಿ ಫಂಡ್ ಜಮೆ ಆಗಿದ್ರೆ ಮಾತ್ರ ಅದರ 20% ಹಣದಿಂದ ತಿಂಗಳಿಗೆ 1 ಲಕ್ಷ ಪೆನ್ಷನ್ ಪಡೆಯೋಕೆ ಸಾಧ್ಯವಾಗುತ್ತೆ. ಆದ್ರೆ ನೀವು ಹಳೆ ಸ್ಟೈಲ್ ಅಥವಾ ಸೇಫ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೆ ನಿಮಗೆ ಹೊರೆ ಕಮ್ಮಿ. ನಿಮ್ಮ ಒಟ್ಟು ಮೊತ್ತದ 80% ಹಣವನ್ನು ಪೆನ್ಷನ್ಗೆ ಮೀಸಲಿಟ್ಟರೆ ನೀವು ಪ್ರತಿ ತಿಂಗಳು ಕೇವಲ 19,000 ರೂಪಾಯಿ ಹೂಡಿಕೆ ಮಾಡಿದ್ರು ಸಾಕು. ಆಗ ಸುಮಾರು 2.5 ಕೋಟಿ ಫಂಡ್ ರೆಡಿ ಆಗುತ್ತೆ. ಅದರಲ್ಲಿ 2 ಕೋಟಿ ಪೆನ್ಷನ್ ಸ್ಕೀಮ್ಗೆ ಹೋದ್ರೆ ನೀವು ಆರಾಮಾಗಿ ತಿಂಗಳಿಗೆ 1 ಲಕ್ಷ ರೂಪಾಯಿ ಪಿಂಚಣಿ ಬರುತ್ತೆ. ಅಂದ್ರೆ ನೀವು ಪೆನ್ಷನ್ಗೆ ಎಷ್ಟು ಹೆಚ್ಚು ಹಣ ಮೀಸಲಿಡ್ತೀರೋ ಅಷ್ಟು ಕಡಿಮೆ ಹೂಡಿಕೆ ಈಗ ಮಾಡಿದ್ರೆ ಸಾಕು. ಒಟ್ಟಿನಲ್ಲಿ ಈ ಹೊಸ ನಿಯಮ ನಿಮ್ಗೆ ಹಣ ಡ್ರಾ ಮಾಡೋಕೆ ಸ್ವಾತಂತ್ರ್ಯ ನೀಡಿದೆ. ಆದ್ರೆ ನಿವೃತ್ತಿ ನಂತರ ಪ್ರತಿ ತಿಂಗಳು ಫಿಕ್ಸ್ ಆದ ಆದಾಯ ಬೇಕು ಅಂದ್ರೆ ಹೂಡಿಕೆಯಲ್ಲಿ ಸ್ಮಾರ್ಟ್ ಆಗಿರ್ಬೇಕು. NPS ಅನ್ನೋದು ಷೇರು ಮಾರುಕಟ್ಟೆಯ ಏರಿಳಿತಕ್ಕೆ ತಕ್ಕಂತೆ ಲಾಭ ನೀಡುತ್ತೆ. ಹಾಗಾಗಿ ಕಾಂಪೌಂಡಿಂಗ್ ಪವರ್ ಬಳಸಿ ಹಣ ಬೆಳೆಸೋದು ಮುಖ್ಯ. ನಿಮ್ಮ ಮುಂದಿನ ಜೀವನದ ಅಗತ್ಯಗಳನ್ನ ಯೋಚನೆ ಮಾಡಿ ಯಾವ ಪ್ಲಾನ್ ಬೆಸ್ಟ್ ಅಂತ ನಿರ್ಧಾರ ಮಾಡಿಕೊಳ್ಳಿ. ಇಲ್ದಿದ್ರೆ ರಿಟೈರ್ಮೆಂಟ್ ಲೈಫ್ ನಲ್ಲಿ ಆರ್ಥಿಕ ಸಂಕಷ್ಟ ಎದುರಾಗುವ ಸಾಧ್ಯತೆಗಳು ಸಾಕಷ್ಟು ಇರುತ್ತವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.